ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದರೆ ಅದಕ್ಕೆ ಅನಿಮಿಯಾ ಅಂತ ಹೇಳ್ತೀವಿ, ಅಂದರೆ ರಕ್ತಹೀನತೆ ಅಂತ ಅರ್ಥ. ಹಿಮೋಗ್ಲೋಬಿನ್ ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಇರುವ ಒಂದು ಪ್ರೋಟೀನ್. ಇದು ನಮ್ಮ ದೇಹದಲ್ಲಿ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಕೆ ಮಾಡುವಂತಹ ಕೆಲಸವನ್ನು ಹಿಮೋಗ್ಲೋಬಿನ್ ಮಾಡುತ್ತೆ. ಹಾಗಾಗಿ ಹಿಮೋಗ್ಲೋಬಿನ್ ತುಂಬಾ ಇಂಪಾರ್ಟೆಂಟು. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಮೋಗ್ಲೋಬಿನನ್ನು ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿನ್ನೋದ್ರ ಮೂಲಕ ಜಾಸ್ತಿ ಮಾಡ್ಕೊಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 10 ಆಹಾರ ಪದಾರ್ಥಗಳನ್ನು ಹೇಳ್ತೀನಿ. ನೀವು ಅದನ್ನು ತಿನ್ನೋದ್ರಿಂದ ನ್ಯಾಚುರಲ್ ಆಗಿ ಹಿಮೋಗ್ಲೋಬಿನ್ ಹೆಚ್ಚಿಸ್ಕೊಳ್ಬೋದು. ಹಾಗೆ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ನಮ್ಮ ಬಾಡಿ ನಮಗೆ ಯಾವೆಲ್ಲ ಸಿಂಪ್ಟಮ್ಸ್ ಮೂಲಕ ನಮಗೆ ತೋರಿಸುತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತೇಳಿ ತೋರಿಸುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ. ನೀವು ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇದೇ ಥರ ಒಂದು ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒಂದು 100 ml ರಕ್ತದಲ್ಲಿ ಹಿಮೋಗ್ಲೋಬಿನ್ ಒಂದು 12 ಗ್ರಾಮ್ಗಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವು ರಕ್ತಹೀನತೆ ಅಂತ ಹೇಳ್ತೀವಿ. ಇವಾಗ ಒಂದು 100 ml ನಾವು ರಕ್ತ ತಗೊಂಡಿದ್ರೆ ಅದರಲ್ಲಿ 12 ಗ್ರಾಮ್ಗಿಂತ ಹಿಮೋಗ್ಲೋಬಿನ್ ಕಡಿಮೆ ಇರಬಾರ್ದು. ಆಗ ನಮಗೆ ಅನಿಮಿಯಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಯಾಕೆ ಅನಿಮಿಯಾ ಆಗುತ್ತೆ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಾಗ, ವಿಟಮಿನ್ B12 ಮತ್ತು ಕಬ್ಬಿಣಾಂಶಗಳ ಕೊರತೆ ಇದ್ದಾಗ ಆಗ ನಮಗೆ ರಕ್ತಹೀನತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವಾಗ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಯಾವೆಲ್ಲ ಸೂಚನೆ ತೋರಿಸುತ್ತೆ ನಮ್ಮ ಬಾಡಿ ಅಂತ ಹೇಳೋದಾದರೆ, ಫಸ್ಟ್ನೇದು ಬಂದುಬಿಟ್ಟು ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಏನೇ ಸಣ್ಣ ಪುಟ್ಟ ಕಾಯಿಲೆ ಆದ್ರೂ ಕೂಡ ಅದು ನಮಗೆ ತಡ್ಕೊಳ್ಳುವಂತಹ ಒಂದು ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಮೈಕೈ ನೋವು, ಸುಸ್ತು, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ತುಂಬಾ ಸುಸ್ತಾಗ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ. ಇವಾಗ ಏನೋ ಒಂದು ಗಾಯ ಆದರೆ ಅದು ಬೇಗ ವಾಸಿ ಆಗೋಲ್ಲ, ತುಂಬಾ ತಲೆನೋವು ಬರೋದು, ಲೈಕ್ ಮೈಗ್ರೇನ್ ಆಗಿರ್ಬೋದು, ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಆಗಿರ್ಬೋದು. ಯಾವ ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಎನರ್ಜಿನೇ ಇರೋಲ್ಲ ನಮ್ಮ ಬಾಡೀಲಿ. ಈ ಥರ ಎಲ್ಲ ಸೂಚನೆನ ನಮ್ಮ ಬಾಡಿ ನಮಗೆ ತೋರಿಸ್ತಾ ಹೋಗುತ್ತೆ. ಈ ಥರ ಎಲ್ಲ ನಮಗೆ ಆದಾಗ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಹಾಗಾದರೆ ನ್ಯಾಚುರಲ್ ಆಗಿ ನಾವು ಯಾವೆಲ್ಲ ಆಹಾರಗಳನ್ನು ತಿನ್ನೋದ್ರ ಮೂಲಕ ಹಿಮೋಗ್ಲೋಬಿನ್ನ ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದನ್ನು ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ರಾಗಿ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಇದು ಒಂದು ತಂಪಿನ ಗುಣವನ್ನು ಹೊಂದಿದೆ. ಹಾಗೆ ಕ್ಯಾಲ್ಶಿಯಮ್ಮು ತುಂಬಾ ಜಾಸ್ತಿ ಇದೆ, ಇದರಲ್ಲಿ ನಾರಿನಂಶ ಇದೆ. ಸೊ ನಾರಿನಂಶ, ಕ್ಯಾಲ್ಶಿಯಮ್ಮು ಜಾಸ್ತಿ ಇದೆ. ಹಾಗೆ ಇದು ನ್ಯಾಚುರಲ್ ಆಗಿ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ರಾಗಿ. ಸೊ ರಾಗಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ರಾಗಿ ತಿನ್ನೋದ್ರಿಂದ ಕ್ಯಾಲ್ಶಿಯಮ್ಮು ಮತ್ತು ಹಿಮೋಗ್ಲೋಬಿನ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ನುಗ್ಗೆ ಸೊಪ್ಪು. ಇದರಲ್ಲೂ ಅಷ್ಟೇ ಐರನ್ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ವಿಟಮಿನ್ ಸಿ ಇದೆ, ಫೋಲಿಕ್ ಆಸಿಡ್ ಇದೆ. ಇದು ಫೋಲಿಕ್ ಆಸಿಡ್ಡು ಮತ್ತು ವಿಟಮಿನ್ ಸಿ ಇರೋದ್ರಿಂದ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡೋದಕ್ಕೆ ನುಗ್ಗೆ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಮೂರನೇದು ಬಂದುಬಿಟ್ಟು ಬೆಲ್ಲ. ಇದರಲ್ಲಿ ಖನಿಜಾಂಶಗಳು ಜಾಸ್ತಿ ಇದೆ. ನಮ್ಮ ಆರೋಗ್ಯಕ್ಕೆ ಬೆಲ್ಲ ಬಹಳನೇ ಒಳ್ಳೆಯದು. ಸೊ ನಾವು ಇವಾಗ ಸಕ್ಕರೆ ಬೆಲ್ಲನೂ ಬರುತ್ತೆ, ಪ್ಯೂರ್ ಬೆಲ್ಲನೂ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸಕ್ಕರೆ ಬೆಲ್ಲ ನಾವು ತಿನ್ನಬಾರ್ದು, ಪ್ಯೂರ್ ಬೆಲ್ಲ ತಿನ್ನಬೇಕು. ಪ್ಯೂರ್ ಬೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಖನಿಜಾಂಶಗಳು ಸಿಗೋದ್ರ ಜೊತೆಗೆ ಹಿಮೋಗ್ಲೋಬಿನ್ನು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು 4ನೇದು ಬಂದುಬಿಟ್ಟು ಒಣ ದ್ರಾಕ್ಷಿನೂ ಅಷ್ಟೇ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಒಣ ದ್ರಾಕ್ಷಿನ ನೈಟು ಒಣ ದ್ರಾಕ್ಷಿನ ನೀರಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಒಣ ದ್ರಾಕ್ಷಿ ತಿನ್ನೋದ್ರಿಂದ ತುಂಬಾ ನಮ್ಮ ಆರೋಗ್ಯಕ್ಕೆ ಲಾಭ ಇದೆ. ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗುತ್ತೆ. ಇದ್ರ ಜೊತೆಗೆ ಮಲಬದ್ಧತೆ ಸಮಸ್ಯೆ, ಅಸಿಡಿಟಿ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒಣ ದ್ರಾಕ್ಷಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಬೀಟ್ರೋಟು. ಇದರಲ್ಲಿ ಕಬ್ಬಿಣಾಂಶ ಇರುತ್ತೆ, ಫೋಲಿಕ್ ಆಸಿಡ್ ಇರುತ್ತೆ. ಇದ್ರ ಜೊತೆಗೆ ಇದರಲ್ಲಿ ನೈಟ್ರೇಟ್ಸ್ ಇರುತ್ತೆ. ಇದು ರಕ್ತ ಸಂಚಾರ, ದೇಹದ ಎಲ್ಲ ಭಾಗಗಳಿಗೂ ಚೆನ್ನಾಗಿ ರಕ್ತ ಸಂಚಾರ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇದ್ರ ಜೊತೆಗೆ ಆಮ್ಲಜನಕ ಪೂರೈಕೆ ಚೆನ್ನಾಗಿ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೂ ಇದು ಬಹಳ ಒಳ್ಳೆಯದು. ಇವಾಗ ನಾವು ಹಾಗೆ ಬೀಟ್ರೋಟ್ ಕೂಡ ತಿನ್ಬೋದು. ಹಾಗೆ ಬೀಟ್ರೋಟನ್ನು ಜ್ಯೂಸ್ ಮಾಡ್ಕೊಂಡು ಬೇಕಾದ್ರೆ ಕುಡಿಬೋದು. ಒಟ್ಟಲ್ಲಿ ಬೀಟ್ರೋಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸೊ ಬೀಟ್ರೋಟ್ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಖರ್ಜೂರದಲ್ಲೂ ಅಷ್ಟೇ ಐರನ್ ಇದೆ. ಇದ್ರ ಜೊತೆಗೆ ಕಾಪರು ಆ್ಯಂಡ್ ವಿಟಮಿನ್ B6 ಇದೆ. ಇದು ಕೆಂಪು ರಕ್ತ ಕಣಗಳ ಉತ್ಪತ್ತಿ ಆಗೋದಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಪ್ರತಿದಿನ ಇದನ್ನು ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನಮಗೆ ಸಾಕಷ್ಟು ಎನರ್ಜಿ, ಶಕ್ತಿ ಸಿಗುತ್ತೆ. ಇವಾಗ ಏನೇ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಸುಸ್ತಾಗ್ತಿರುತ್ತೆ ಅಲ್ವಾ. ಸೊ ಖರ್ಜೂರ ನಾವು ದಿನ ತಿಂತಾ ಬರೋದ್ರಿಂದ ನಮ್ಗೆ ಯಾವುದೇ ಥರ ಸುಸ್ತು, ಆಯಾಸ ಆಗೋದಿಲ್ಲ. ಹಾಗೆ ಹಿಮೋಗ್ಲೋಬಿನ್ನು ಕೂಡ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಖರ್ಜೂರ ತಿನ್ನೋದ್ರಿಂದ. ನೆಕ್ಸ್ಟ್ ಒಂದು ಬಂದುಬಿಟ್ಟು ದಾಳಿಂಬೆ ಹಣ್ಣಲ್ಲೂ ಅಷ್ಟೇ ಒಳ್ಳೆಯ ಒಂದು ವಿಟಮಿನ್ ಸಿ ಇದೆ. ಹಾಗೆ ಕಬ್ಬಿಣಾಂಶನೂ ಇದೆ. ಹಾಗೆ ಇದ್ರ ಜೊತೆಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ.
ಸೊ ಇದು ತಿನ್ನೋದ್ರಿಂದ ನಾವು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಸೊ ದಾಳಿಂಬೆ ಹಣ್ಣು ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಅಷ್ಟೇ ದಾಳಿಂಬೆ ಹಣ್ಣು ಕೊಡಿ, ದೊಡ್ಡವರು ಅಷ್ಟೇ ದಾಳಿಂಬೆ ಹಣ್ಣು ತಿನ್ನಿ. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ತುಂಬಾ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಶೇಂಗಾ ಅಂತೂ ಬಡವರ ಬಾದಾಮಿ ಅಂತಲೇ ಫೇಮಸ್. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಅಂತೂ ಜಾಸ್ತಿನೇ ಶೇಂಗಾ ತಿಂತಾಯಿದ್ರು. ಹಿಂದಿನರು ಹಿರಿಯರು ಬೆಳಗ್ಗೆ ರಾತ್ರಿ ಶೇಂಗಾನ ನೆನೆಸಿಟ್ಬಿಟ್ಟು ನೀರಿನಲ್ಲಿ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಶೇಂಗಾ ತಿಂತಾಯಿದ್ರು. ಏಕೆಂದರೆ ಶೇಂಗಾದಲ್ಲಿ ಒಳ್ಳೆಯ ಕಬ್ಬಿನಾಂಶ ಇದೆ, ಪ್ರೋಟೀನ್ ಇದೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶೇಂಗಾ ಚಿಕ್ಕಿ ಥರ ಮಾಡ್ಕೊಬೇಕಾದ್ರೆ ತಿನ್ಬೋದು. ಇವಾಗ ಮಕ್ಕಳಿಗೆಲ್ಲ ಹಾಗೆ ಚಿಕ್ಕಿ ಥರ ಮಾಡ್ಕೊಬೇಕಾದ್ರೆ ಕೊಡ್ಬೋದು ನೀವು. ಇಲ್ಲ ಶೇಂಗಾ ನೆನೆಸ್ಬಿಟ್ಟು ತಿನ್ಬೋದು. ಒಟ್ಟಾರೆ ಶೇಂಗಾ ತಿನ್ನೋದ್ರಿಂದನೂ ಕೂಡ ನಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಳ್ಳು ಅಷ್ಟೇ ನಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇದರಲ್ಲಿ ಮೆಗ್ನೀಷಿಯಮ್ ಇದೆ, ಜಿಂಕ್ ಇದೆ, ಕಬ್ಬಿಣಾಂಶ ಇದೆ. ಮೂಳೆಗಳ ಆರೋಗ್ಯಕ್ಕೂ ಅಷ್ಟೇ ಇದು ಭಾಳ ಒಳ್ಳೆಯದು. ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಮೂಳೆಗಳ ಆರೋಗ್ಯ ಚೆನ್ನಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ರಕ್ತವನ್ನು ಕೂಡ ಜಾಸ್ತಿ ಮಾಡುತ್ತೆ. ಸೊ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೂ ಕೂಡ ಎಳ್ಳು ತುಂಬಾ ಒಳ್ಳೆಯದು. ಸೊ ಎಳ್ಳು ತಿನ್ನೋದ್ರಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭ ಇದೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇವಾಗ ವಿಟಮಿನ್ ಸಿ ರಿಚ್ ಇರುವಂತಹ ಫುಡ್ಡನ್ನ ನಾವು ತಿನ್ನಬೇಕಾಗುತ್ತೆ. ಸೊ ವಿಟಮಿನ್ ಸಿ ರಿಚ್ ಇರುವಂತಹ ಫುಡ್ಡು ಇವಾಗ ಆರೆಂಜು, ನಿಂಬೆಹಣ್ಣು, ಪೇರಳೆಹಣ್ಣು ಇವನ್ನೆಲ್ಲ ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಹೀರ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ವಿಟಮಿನ್ ಸಿ ರಿಚ್ ಇರುವಂತಹ ಫುಡ್ಡು ನೀವು ತಿನ್ನೋದು ಕೂಡ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಹಸಿರು ಸೊಪ್ಪುಗಳು ಅಂದರೆ ಅರ್ಬೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವನ್ನೆಲ್ಲ ನಾವು ದಿನನಿತ್ಯದ ನಮ್ಮ ಆಹಾರದಲ್ಲಿ ಯೂಸ್ ಮಾಡಬೇಕು. ಇವಾಗ ರೊಟ್ಟಿ ಜೊತೆ ಪಲ್ಯಗಾಗಿರ್ಬೋದು, ಹಾಗೆ ಸೊಪ್ಪು ಬೇಯಿಸ್ಕೊಂಡ್ಬಿಟ್ಟು ತಿನ್ನೋದಾಗಿರ್ಬೋದು, ಇವಾಗ ಚಪಾತಿಗೆ ಸೊಪ್ಪು ಆ್ಯಡ್ ಮಾಡ್ಕೊಂಡು ಚಪಾತಿ ಮಾಡೋದಾಗಿರ್ಬೋದು. ಈ ಥರದ್ದೆಲ್ಲ ನಾವು ಮಾಡ್ತಾ ಬರೋದ್ರಿಂದ ನಮಗೆ ಜಾಸ್ತಿ ಒಳ್ಳೆಯ ವಿಟಮಿನ್ ಸಿಗುತ್ತೆ. ಒಳ್ಳೆಯ ಪೋಷಕಾಂಶಗಳಿರುವಂಥ ಆಹಾರಗಳನ್ನು ನಾವು ತಿಂದಂಗಾಗುತ್ತೆ. ಆಗ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ. ನಾವು ಎಷ್ಟು ಒಳ್ಳೊಳ್ಳೆಯ ಪೋಷಕಾಂಶ ವಿಟಮಿನ್ಸ್ ಇರುವ ಆಹಾರಗಳನ್ನು ತಿಂತೀವೋ ಅಷ್ಟು ನಮಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ಸು ಕಂಟ್ರೋಲ್ ಆಗುತ್ತೆ. ಸೊ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು ಅಂದರೆ ನಾವು ಒಳ್ಳೆಯ ವಿಟಮಿನ್ಸ್ ಇರುವಂತಹ ಫುಡ್ಡನ್ನು ನಾವು ತಿನ್ನಬೇಕಾಗುತ್ತೆ. ನಾನು ಹೇಳುವಂಥ ಇಷ್ಟು ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ಅನಿಮಿಯಾ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹೇಳಿರುವಂಥ ಇಷ್ಟು ಆಹಾರ ಪದಾರ್ಥಗಳನ್ನು ತಿಂತಾ ಬರೀ ಯಾರಿಗೆಲ್ಲ ಅನಿಮಿಯಾ ಪ್ರಾಬ್ಲಮ್ ಇದೆ ಅವರು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ಕಂಟೆಂಟಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಕೊಡುವಂಥ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬಿಂದ ನನಗೂ ಇದೇ ಥರ ಒಂದು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಇನ್ನೂ ಅಂತ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.